ಎಲ್ಲೋ ಆಟೋ ಕನ್ನಡ ನಮ್ಮ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಇನ್ನು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಕಾರ್ ತಂದಿನಿ. ಇದು ಹೋಗಿ ನೀವು ಹೈವೇ ಅಲ್ಲಿ ರಿವ್ಯೂ ಮಾಡ್ತೀನಿ ಅಂದ್ರೆ ಆತರ ಅಲ್ಲ, ಒಂದು ಆಫ್ ರೋಡಿಂಗ್ ವೆಹಿಕಲ್ ಆಫ್ ರೋಡಿಂಗ್ ಪ್ಲೇಸ್ ಅಲ್ಲೇ ತಂದಿವಿ. ಇನ್ನು ಇವತ್ತು ನಮ್ಮ ಜೊತೆ ಇದ್ದಾರೆ ಮಾರುತಿ ಸುಜುಕಿ ಶ್ರುತಿ ಮೋಟರ್ ನೆಕ್ಸಾ ಇಂದ ಗಿರೀಶ್ ಸರ್ ಅವರು. ಹಲೋ ಸರ್, ಆರಾಮ ಸರ್? ಇವತ್ತು ಇವರು ಈ ಕಾರಿನ ಬಗ್ಗೆ ಬ್ರೀಫ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಜಿಮ್ನಿದ ಹ್ಯಾಂಡ್ಲಿಂಗ್ ಕೂಡ ಸಖತ್ತಾಗಿದೆ. ಇದು ಆಕ್ಚುಲಿ ಜಿಮ್ನಿ ಲಾಂಚ್ ಆಗಿದ್ದು 1970 ಅಂದ್ರೆ ಇಂಡಿಯಾದಲ್ಲ. ಈಗ ನೀವು ನೋಡ್ತಿರೋದು ಇದು ಮೇ ಬಿ 5th ಜನರೇಷನ್ ಇರ್ಬೇಕು. ನಾನು ಇಂಡಿಯಾದಲ್ಲಿ ಹೇಳ್ತಿಲ್ಲ, ಹೊರಗಡೆ ನೀವು ಫಾರಿನಲ್ಲಿ ಹೋಗ್ತೀನಂದ್ರೆ ನಿಮಗೆ 2 ಡೋರ್ ಜಿಮ್ನಿ ಸಿಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದು 5 ಡೋರ್ ಜಿಮ್ನಿ. ಇನ್ನು ಬೇರೆ ಕಂಟ್ರೀಸ್ ಅಲ್ಲಿ ನಿಮಗೆ 5 ಡೋರ್ ಜಿಮ್ನಿ ಸಿಗೋದೇ ಇಲ್ಲ, ಬರೀ 2 ಡೋರ್ ಸಿಗುತ್ತೆ. ದುಬೈಲೆಲ್ಲ ನೀವು ರೀಲ್ಸ್ ಎಲ್ಲ ನೋಡ್ತಾ ಇರ್ಬೋದು ವೀಕ್ಷಕರೇ. ಇದು ನೋಡಿದಾಗ ಒಂದು ಮಿನಿ ಜಿ ವ್ಯಾಗನ್ ತರ ಇದೆ. ಹೊರಗಡೆಯಿಂದ ನೋಡಿದಾಗ ಈ ಗಾಡಿ ಯೂನಿಕ್ ಆಗಿ ಕಾಣುತ್ತೆ. ಸರ್, ಈ ಕಾರಿನ ಫ್ರಂಟ್ ಪ್ರೊಫೈಲ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಸರ್. ಫ್ರಂಟ್ ಪ್ರೊಫೈಲ್ ಅಲ್ಲಿ ನೋಡ್ತೀರಾ ಅಂದ್ರೆ ನೀವು ಇದು ಟಾಪ್ ಎಂಡ್ ಗಾಡಿ. ಸೊ 2 ವೇರಿಯಂಟ್ ಬರುತ್ತೆ ಇದರಲ್ಲಿ. ಎರಡೇ ವೇರಿಯಂಟ್ ಮತ್ತೆ ಇದರಲ್ಲಿ ಆಟೋಮೆಟಿಕ್ ಮ್ಯಾನ್ಯುಯಲ್ 2 ಬರುತ್ತೆ. ಜೀಟಾ ಮತ್ತೆ ಆಲ್ಫಾ 2 ವೇರಿಯಂಟ್ ಬರುತ್ತೆ ನಿಮಗೆ. ಫ್ರಂಟ್ ಅಲ್ಲಿ ನೋಡಬಹುದು ನಿಮಗೆ. ಸೊ ಇದು ಕ್ರೋಮ್ ಗ್ರಿಲ್ ನೋಡಬಹುದು. ಸೊ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್, ಇದು ಟಾಪ್ ಎಂಡ್ ಅಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್. ನೀವು ಜೀಟಾದಲ್ಲಿ ನೋಡ್ತೀರಾ ಅಂದ್ರೆ ಹಾಲೋಜನ್ ಹೆಡ್ ಲ್ಯಾಂಪ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ. ಮತ್ತೆ ನಿಮಗೆ ಹೆಡ್ ಲ್ಯಾಂಪ್ ವಾಷರ್ ಕೂಡ ಇದೆ. ಸೊ ಹೆಡ್ ಲ್ಯಾಂಪ್ ವಾಷರ್ ನಿಮಗೆ ಬಂಪರ್ ಬ್ಲಾಕ್ ಅಲ್ಲಿ ನೋಡಬಹುದು. ಟಾಪ್ ಎಂಡ್ ಅಲ್ಲಿ ನಿಮಗೆ LED ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ವೈಟ್ LED ಫಾಗ್ ಲ್ಯಾಂಪ್ ಕೂಡ ನೋಡ್ತಾರೆ. ಸೊ ಅದೇ ನೀವು ಜೀಟಾದಲ್ಲಿ ನೋಡೋದಾದ್ರೆ ನಿಮಗೆ ಡ್ರಮ್ ವೀಲ್ ಬರುತ್ತೆ. ಇದು 15 ಇಂಚಸ್ ಟೈರ್, ಬಟ್ ಇದು ಟೈರ್ ಡೈಮೆನ್ಷನ್ ಬೇರೆನೇ ಇದೆ ಇದ್ರದ್ದು. ಸೊ ನೀವು ನೋಡಬಹುದು, ನಿಮಗೆ 15 ಇಂಚಸ್ ಟೈರ್ ತರನೇ ಇದೆ. 15 ಇಂಚ್ ಕೊಟ್ಟಿರ್ತಾರ ಅಂತ ತಿಳ್ಕೊಬೇಡಿ ವೀಕ್ಷಕರೇ. ಒಂದು ಆಫ್ ರೋಡಿಂಗ್ ವೆಹಿಕಲ್ ಗೆ ನೀವು ಲೋ ಪ್ರೊಫೈಲ್ ಟೈರ್ಸ್ ಕೊಡ್ತೀನಿ ಅಂದ್ರೆ ಅದು ಖಂಡಿತ ಟೈರಿಗೆ ಮತ್ತು ಅಲೋವಿಲಿಗೆ ಹೊಡ್ತಾ ಬೀಳುತ್ತೆ. ಈ ತರ ನೀವು ಕಮ್ಮಿ ಇಂಚಸ್ ಅಲೋಯ್ ಕೊಡೋದ್ರಿಂದ ನಿಮಗೆ ಆಫ್ ರೋಡಿಂಗ್ ಕೆಪಾಬಿಲಿಟಿ ಸಖತ್ತಾಗಿರುತ್ತೆ. ಬಟ್ ಇದ್ರ ಟೈರ್ ಡೈಮೆನ್ಷನ್ ಬಂದ್ಬಿಟ್ಟು 195/80 ಬರುತ್ತೆ. ಹಂಗಾಗಿ ಇದು ನಿಮ್ಗೆ ದೊಡ್ಡ ಕಾಣ್ತಾ ಇದೆ. ಇದು 15 ಇಂಚಸ್ ಇದ್ರು ಕೂಡ ಬೇರೆ ಇದ್ರಲ್ಲಿ ನೋಡಬಹುದು, ಚಿಕ್ಕ ಕಾರಲ್ಲಿ 15 ಇಂಚಸ್ ಬರುತ್ತೆ ಅಂತ, ಅದು ಚಿಕ್ಕದಿರುತ್ತೆ. ಬಟ್ ಇದು ಟೈರ್ ಡೈಮೆನ್ಷನ್ ಬೇರೆನೇ ಇದೆ. ಹಂಗಾಗಿ 195/80 ಇರೋದ್ರಿಂದ ನಿಮಗೆ ದೊಡ್ಡ ಕಾಣ್ತಾ ಇದೆ. ಈ ಕಾರಿನ ಸೈಡ್ ಪ್ರೊಫೈಲ್ ನೋಡ್ತಾ ಇರಬಹುದು ವೀಕ್ಷಕರೇ. ಫ್ಲಾಟ್ ರೂಫ್ ಜೊತೆಗೆ ಬರ್ತಿದೆ, ಮಿನಿ ಜಿ ವ್ಯಾಗನ್ ತರ ಕಾಣ್ತಿದೆ. ಸೊ ಇಲ್ಲಿ ನೋಡಬಹುದು ನೀವು ಟಾಪ್ ಎಂಡ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಇದೆ ನೀವು. ಬಟ್ ಇದರಲ್ಲಿ ಜೀಟಾದಲ್ಲಿ ಕೀ ಸ್ಟಾರ್ಟ್ ಬರುತ್ತೆ. ಜೀಟಾದಲ್ಲಿ ಕೀ ಸ್ಟಾರ್ಟ್, ಆಲ್ಫಾದಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರೋದ್ರಿಂದ ಕೀಲೆಸ್ ಎಂಟ್ರಿ ರಿಕ್ವೆಸ್ಟ್ ಸೆನ್ಸರ್ ಇದೆ ನೋಡಬಹುದು ನೀವು. ಸೊ ನಿಮಗೆ ಜೀಟಾದಲ್ಲಿ ಹೇಳೋದಾದ್ರೆ ನಿಮಗೆ 7 ಇಂಚ್ ಟಚ್ ಸ್ಕ್ರೀನ್ ಬರ್ತಾ ಇದೆ. ಇದರಲ್ಲಿ 9 ಇಂಚ್ ಟಚ್ ಸ್ಕ್ರೀನ್ ಬರ್ತಾ ಇದೆ ಟಾಪ್ ಎಂಡ್ ಅಲ್ಲಿ. ಸೊ ಟಾಪ್ ಎಂಡ್ ಅಲ್ಲಿ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ, ಎಕ್ಸ್ಟ್ರಾ ಆಡಿಯೋ ಕಂಟ್ರೋಲ್, ಸ್ಟೇರಿಂಗು, ಆಟೋ AC ಬರ್ತಾ ಇದೆ. ಅದೇ ನೀವು ಜೀಟಾದಲ್ಲಿ ನೋಡೋದಾದ್ರೆ ನಿಮಗೆ ಮ್ಯಾನ್ಯುಯಲ್ AC ಬರ್ತಾ ಇತ್ತು. ಇದು ಆಟೋಮೆಟಿಕ್ ವೆಹಿಕಲ್ ತಂದಿರೋದು ಇಲ್ಲಿ. ಇದರಲ್ಲಿ ಮ್ಯಾನ್ಯುಯಲ್ ಕೂಡ ಇದೆ. 2 ವೇರಿಯಂಟ್ಸ್ ಅಲ್ಲೂ ನಿಮಗೆ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಹೌದು 2 ವೇರಿಯಂಟ್ ಅಲ್ಲೂ. ಇನ್ನು 4 ವೀಲ್ ಡ್ರೈವ್ ಕಂಟ್ರೋಲ್ಸ್ ನ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ. ಗೇರ್ ಲಿವರ್ ಇದು ಯಾಕಪ್ಪ ಸೇರ್ ಅಂದ್ರೆ ನಾನು ಹೆಡ್ಲೈಟ್ಸ್ ಆನ್ ಮಾಡಿದ್ದೆ, ಆಫ್ ಮಾಡ್ಬಿಡೋಣ. ಇನ್ನು ನೀವು ಸರ್ ಹೇಳ್ದಂಗೆ ಆಗ್ಲೇ 9 ಇಂಚ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದರ ಜೀಟಾ ವೇರಿಯಂಟ್ ಅಲ್ಲಿ ಯಾವ್ದು ಸಿಗುತ್ತೆ? 7 ಇಂಚ್ ಸಿಗುತ್ತೆ. 7 ಇಂಚ್ ಇನ್ಫೋಟೈನ್ಮೆಂಟ್ ಹೌದು. ಇದು ಆಂಡ್ರಾಯ್ಡ್ ಆಪಲ್ ಕಾರ್ಪ್ಲೇ ಬರುತ್ತೆ. ಇನ್ನು ಸೀಟ್ಸ್ ನೋಡ್ತಾ ಇರಬಹುದು ವೀಕ್ಷಕರೇ, ಕಂಫರ್ಟೇಬಲ್ ಇದೆ. ಸೊ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್, ಎಲೆಕ್ಟ್ರಿಕ್ ಫೋಲ್ಡಿಂಗ್ ಮಿರರ್ ಈ ತರ ಕೊಟ್ಟಿದ್ದಾರೆ ಇಲ್ಲಿ. ಈ ಜಾಗ ಬೇರೆ ಕಾರ್ಸ್ ಅಲ್ಲೆಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ವಿಂಡೋ ಕಂಟ್ರೋಲ್ಸ್ ಎಲ್ಲ, ಆದ್ರೆ ಇದರಲ್ಲಿ ನಿಮಗೆ ORMs ಕಂಟ್ರೋಲ್ಸ್ ಇಲ್ನ ಪ್ಲೇಸ್ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ನೋಡಿ. ಇದು ಏನಿದೆ ಗೊತ್ತಾ, ಇದು ವಿಂಡೋ ಕಂಟ್ರೋಲ್ಸ್. ಇದು ಇನ್ನು ರೇರ್ ವಿಂಡೋ ಕಂಟ್ರೋಲ್ಸ್ ಸಹ ನೋಡ್ತಾ ಇರಬಹುದು ನೀವು. ಜಿಮ್ನಿ ಒಳಗೆ 5 ಡೋರ್. ಸೊ ತಾರಲ್ಲಿ ಬರೀ 3 ಡೋರ್ ಮಾತ್ರ ಬರೋದು, ಇದ್ರ 5 ಡೋರ್ಸ್ ಇದೆ. ಸೊ ಇಲ್ಲಿ ನೋಡಬಹುದು ನೀವು ಹಿಂದ್ಗಡೆ ಲೆಗ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಸೊ ತಾರ್ ಕಂಪ್ಲೇಂಟ್ ಏನಂತ ಹೇಳಿದ್ರೆ ನಿಮಗೆ ಮೇನ್ ಆಗಿ ರಿಯರ್ ಸೀಟ್ ಕಂಫರ್ಟ್ ಇಲ್ಲ, ಹಿಂದ್ಗಡೆ ಹೋಗ್ಲಿಕ್ಕೆ ಜಾಗ ಆಗಲ್ಲ ಅಂತಂದು. ಸೊ ನಮ್ದು 5 ಡೋರ್ಸ್ ಕಾರ್ಸ್ ಆಗಿರೋದ್ರಿಂದ ಈಸಿಯಾಗಿ ಒಳಗೆ ಹೋಗ್ಬೋದು ನಿಮಗೆ. ಮತ್ತೆ ಇದ್ರಲ್ಲಿ 50-50 ಸೀಟ್ಸ್. ಸೊ ಬೇರೆದ್ರಲ್ಲಿ 60-40 ಬರ್ತಾ ಇತ್ತಲ್ಲ, ಇದ್ರಲ್ಲಿ 50-50 ಬರುತ್ತೆ. ಸೊ ಇದು ಹೇಳಕ್ಕಂದ್ರೆ 4 ಜನಕ್ಕೆ ಅಷ್ಟೇ ಇದು. 4 ಜನ ಕಂಫರ್ಟೇಬಲ್. 5 ಮೆಂಬರ್ಸ್ ಹೋಗ್ತಾನಂದ್ರೆ ಇಲ್ಲ, ಕುತ್ಕೋಬಹುದು. ಹಿಂದ್ಗಡೆ 3 ಅಡ್ಜಸ್ಟ್ ಮಾಡಿ ಕುತ್ಕೊಂತಾರೆ ಅಂದ್ರೆ ಕುತ್ಕೋಬಹುದು. 4 ಜನ ಆದ್ರೆ ಕಂಫರ್ಟ್ ಆಗಿ ಹೋಗ್ಬೋದು. ಫ್ಯಾಮಿಲಿ ಕಾರ್ ಜೊತೆಗೆ ಆಫ್ ರೋಡಿಂಗ್ ಕೂಡ ಕೊಟ್ಟಿದ್ದಾರೆ. ಹೌದು, ಈಗ ಆಫ್ ರೋಡಿಂಗ್ ಹೋಗಿರ್ತಾರೆ, ಎಲ್ಲಾದ್ರೂ ಮಲಗಬೇಕು ಆ ಟೈಮ್ ಅಲ್ಲಿ. ಸೊ ಈ ಸೀಟ್ ಕಂಪ್ಲೀಟ್ ಅಫೋರ್ಟ್ ಆಗುತ್ತೆ, ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ರಿ, ಈಗ ಏನ್ ಸರ್ ಇದು ಸ್ಲೀಪರ್ ಕೋಚ್ ಆಗ್ಬಿಟ್ಟಿದೆ ನೋಡಿ ವೀಕ್ಷಕ್. ಇನ್ನು ಈ ಕಾರಿನ ರೇರ್ ಪ್ರೊಫೈಲ್ ನೋಡ್ತಾ ಇರಬಹುದು. ಟೈರ್ ನ ನಿಮಗೆ
ಹಿಂದೆ ಪ್ರೊವೈಡ್ ಮಾಡಿದ್ದಾರೆ. ಸರ್ ಇದು ಏನದು ವೀಲ್ ಕ್ಯಾಪ್ ಇದೆಯಲ್ಲ ಬ್ಲಾಕ್ ಗ್ಲಾಸಿ ಬ್ಲಾಕ್ ಅಲ್ಲಿ ಇದು ಎಕ್ಸೆಸರೀಸ್ ಎಕ್ಸ್ಟ್ರಾ ಹೌದು ಎಕ್ಸ್ಟ್ರಾ ಹಾಕ್ಸಿರೋದು ಇದು ಸರಿ ಸ್ವಲ್ಪ ಅದು ಕ್ಯಾಪ್ ಇಲ್ಲ ಅಂದ್ರೆ ನಿಮಗೆ ಸೇಮ್ ಅಲೋಯನ್ಸ್ ಸಿಗುತ್ತೆ ಅದೆಲ್ಲ ಸಿಗುತ್ತಲ್ಲ ಅಲ್ಲ ವೀಲ್ ಅಲ್ಲ ಡ್ರಮ್ ವೀಲ್. ಓ ರೇರ್ ಡೋರ್ ಅಲ್ಲೂ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಹೌದು ಹೌದು ಮತ್ತೆ ಇದು ಹೈಡ್ರಾಲಿಕ್ ಡೋರ್ ಕ್ರೋಮ್ ಅಲ್ಲಿ ಚಿಮ್ನಿನ ಬ್ಯಾಡ್ಜಿಂಗ್. ಫ್ಯೂಲ್ ಎಫಿಷಿಯನ್ಸಿ ಬಗ್ಗೆ ಏನ್ ಸರ್ ಬಹಳ ಜನ ಆಫ್ ರೋಡಿಂಗ್ ಕಾರ್ ಅಂದ್ರೆ ಫ್ಯೂಲ್ ಎಫಿಷಿಯನ್ಸಿ ಖಂಡಿತ ಕಮ್ಮಿ ಇರುತ್ತಂತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಕಂಪ್ನಿಯವರು 16 ಹೇಳ್ತಾ ಇದ್ದಾರೆ. ಸೊ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಗಾಡಿ ಇದು ಮತ್ತೆ ನಿಮಗೆ 1500 cc. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು 13 ಇಂದ 14 ವರೆಗೂ ತೆಗಿಬಹುದು ಇದ್ರಲ್ಲಿ ಆಫ್ ರೋಡ್ ಅಲ್ಲಿ. ಇನ್ನು ನಿಮಗೆ ಟೇಲ್ ಲೈಟ್ಸ್ ನ ಬಂಪರ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು. ಸೊ ವೀಕ್ಷಕರೇ ಇದರ ಡೈಮೆನ್ಷನ್ ವಿಚಾರಕ್ಕೆ ಬಂದ್ರೆ ಈ ಕಾರಿನ ಲೆಂತ್ 3.9 ಮೀಟರ್ ಇದೆ, ವಿಡ್ತ್ 1.6 ಮೀಟರ್ ಇದೆ ಹಾಗೂ ಈ ಕಾರಿನ ಹೈಟ್ 1.7 ಮೀಟರ್ ಇದೆ. ಇನ್ನು ನೀವು ಚೆಸ್ಸಿ ಟೈಪ್ ಬಂದ್ರೆ ಇದರಲ್ಲಿ ನಿಮಗೆ ಲ್ಯಾಡರ್ ಫ್ರೇಮ್ ಚೆಸ್ಸಿ ಸಿಗುತ್ತೆ. ಇಂಜಿನ್ ಸ್ಪೆಸಿಫಿಕೇಶನ್ ಬಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಇದರಲ್ಲಿ ಪೆಟ್ರೋಲ್ ಅಷ್ಟೇ ಅವೈಲೇಬಲ್ ಇದೆ. ಅದರ ಜೊತೆಗೆ ಇದರಲ್ಲಿ K15B ವಿತ್ ಐಡ್ಲಿಂಗ್ ಸ್ಟಾರ್ಟ್ ಸ್ಟಾಪ್ ಕೂಡ ಅವೈಲೇಬಲ್ ಇದೆ. 1.5 ಲೀಟರ್ ಇಂಜಿನ್ ಸಿಗುತ್ತೆ. ಈ ಇಂಜಿನ್ ನಿಮಗೆ 104 PS ನ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ 134 Nm ನ ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇದು ಆಯ್ತು ಈ ಕಾರಿನ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್. ಸರ್ ಜೊತೆಗೆ ಸರ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಫೀಚರ್ಸ್ ನ ಹೇಳಿದ್ದಾರೆ. ಸರ್ ಇನ್ನೊಂದು ಯಾವ್ದೋ ಫೀಚರ್ ನ ಆಗ್ಲೇ ಹೇಳ್ತಿರ್ರಿ, ಬ್ರೇಕ್ LST ಅನ್ನೋದು ಒಂದು ಹೊಸ ಫೀಚರ್ ಇದೆ. ಇನ್ ಕೇಸ್ ಏನಾದ್ರು ಈ ವೀಲ್ ಸ್ಟಕ್ ಆಯ್ತು ಅನ್ಕೊಡ್ರಿ, ಈ ವೀಲ್ ಸ್ಟಕ್ ಆದಾಗ ಈ ವೀಲಿನ ಪವರ್ ಕಟ್ ಆಫ್ ಆಗುತ್ತೆ. ಸೊ ಫ್ರಂಟ್ ವೀಲಿನ ಪವರ್ ಕಟ್ ಆಫ್ ಆಗುತ್ತೆ ಆ ಕಡೆದು ರೈಟ್ ಸೈಡ್ ಇಂದ. ಸೊ ನಿಮಗೆ ಈ ವೀಲು ಮತ್ತೆ ಇದು ಸೊ ಲೆಫ್ಟ್ ಸೈಡ್ ವೀಲು ಮತ್ತೆ ರೈಟ್ ಸೈಡ್ ವೀಲು ಆ ಕಡೆದು ಮತ್ತೆ ಅದು ಆ ವೀಲ್ ಬಂದ್ಬಿಟ್ಟು ರನ್ ಆಗ್ಬಿಟ್ಟು ನಿಮಗೆ ಗಾಡಿ ಹೊರಗೆ ಬರುತ್ತೆ. ಓಕೆ, ಅಂದ್ರೆ ಯಾವ ವೀಲ್ ಸ್ಟಕ್ ಆಗಿರುತ್ತೆ ಆ ಡಯಾಗ್ನಲ್ ಪೊಸಿಷನ್ ಅಲ್ಲಿ ಆ ವೀಲ್ಸ್ ನ ಪವರ್ ಕಟ್ ಆಫ್ ಮಾಡಿ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುವ ವೀಲ್ಸ್ ನ ಪವರ್ ಸಪ್ಲೈ ಮಾಡುತ್ತೆ. ಈ ಫ್ಯೂಚರ್ ಆಫ್ ರೋಡಿಂಗ್ ಅಲ್ಲಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಸೊ ವೀಕ್ಷಕರೇ ಇದು ಆಯ್ತು ಈ ಕಾರಿನ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್. ಬನ್ನಿ ಈಗ ಆಕ್ಚುಲಿ ಮಜಾ ಇರೋದು ಈ ಕಾರ್ನ ಡ್ರೈವ್ ಮಾಡೋದಕ್ಕೆ. ಮತ್ತೆ ಸ್ವಲ್ಪ ಏನ್ ಜಾಸ್ತಿ ಏನು ಕೆಸಲ್ಲಿ ಮಣ್ಣಲ್ಲಿ ನೀರಲ್ಲಿ ತಗೊಂಡ್ ಹೋಗ್ತಿಲ್ಲ, ಅದರ ಲೊಕೇಶನ್ ಇಲ್ಲ. ಆದ್ರೆ ಈ ಕಾರಿನ ಬ್ರೀಫ್ ಆಗಿ ನಿಮಗೆ ಈ ಕಾರ್ ಏನೇನೆಲ್ಲ ಮಾಡುತ್ತೆ ಅಂತ ಮುಂದೆ ಡ್ರೈವ್ ಅಲ್ಲಿ ತಿಳಿಸ್ಕೊಡೋಣ ಬನ್ನಿ. 12 seconds later. ಈಗ ನಾವು 2 ವೀಲ್ ಡ್ರೈವ್ ಅಲ್ಲಿ ಇದೀವಿ. ಬನ್ನಿ ಈಗ 4 ವೀಲ್ ಡ್ರೈವ್ ಆಗೋಣ. ಸಿಂಪಲ್ ಆಗಿ ಈ ಗೇರ್ನ ನೋಡಿ 4 ವೀಲ್ ಡ್ರೈವ್ ಆಕ್ಟಿವ್ ಆಯ್ತು. ಇಲ್ಲೂ ಕೂಡ ನಿಮಗೆ ಗ್ರೀನ್ ಲೈಟ್ ಸಿಗುತ್ತೆ, ಕಾಣುತ್ತೆ ನೋಡಿ ಗ್ರೀನ್. ಇದು ಇಂಡಿಕೇಶನ್ 4 ವೀಲ್ ಡ್ರೈವ್ ಅಲ್ಲಿ ಇದೆ ಅಂತ. ಬನ್ನಿ ಡ್ರೈವ್ ಸ್ಟಾರ್ಟ್ ಮಾಡೋಣ. ಡಿ ಮೋಡ್ ನೋಡಿ ಅಲ್ಲಿ ಒಂದು ದೊಡ್ಡ ದೀಪ ಕಾಣ್ತಾ ಇದೆಯಲ್ಲ, ಅದನ್ನ ಬೇಕಾದ್ರೆ ಹತ್ಸೋಣ. ಬನ್ನಿ ವೀಕ್ಷಕರೇ ಚಾಲೆಂಜ್ ನೋಡೋಣ. ಅದು ಕಾಣ್ತಿರ್ಬೋದು ನಿಮಗೆ ದೊಡ್ಡದಾದ ಸ್ವಲ್ಪ ಅಪ್ಪಿದೆ. ಈ ಗಾಡಿ ಹತ್ತುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ ಬನ್ನಿ. ಏನ್ ಸರ್ ಇದು ಈಸಿ ಒಂದು ಹಂಸಲ್ಲಿ ಚಿಕ್ಕ ಹಂಸಲ್ಲಿ ದಾಟ್ದಂಗ ಆಗ್ಬಿಟ್ಟಿದೆ ಈ ಗಾಡಿಗೆ. ನಾನು ಎಲ್ಲಿ ಟಚ್ ಆಗುತ್ತಪ್ಪ ಹತ್ತಲ್ಲಪ್ಪ ಅಂದ್ರೆ ಏನ್ ಬೇರೆ ಇದು ಬ್ರೇಕ್ ಬಿಟ್ರೆ ಹಂಗೆ ಹತ್ತುತ್ತಿತ್ತಲ್ಲ ಈ ಗಾಡಿ. ಸಖತ್ತಾಗಿದೆ ಆಫ್ ರೋಡ್ ಆಗಿರೋದ್ರಿಂದ ಸೊ ಇದ್ರ ಸೌಂಡ್ ಕಡಿಮೆ ಇರುತ್ತೆ. ಯಾಕಂತ ಹೇಳಿದ್ರೆ ಮತ್ತೆ ಬೇರೆ ಆಫ್ ರೋಡ್ ಕಾಡೊಳಗೆ ಏನಾದರೂ ಹೋದ್ರೆ ಇನ್ ಕೇಸ್ ಅಲ್ಲಿ ಸೌಂಡ್ ಜಾಸ್ತಿ ಕೊಡೋಕ್ಕಾಗಲ್ಲ. ಸೊ ಪ್ರಾಣಿಗಳು ಎನಿಮಲ್ಸ್ಗೆ ಹಾರ್ಮ್ ಆಗುತ್ತಂತ ಇದರಲ್ಲಿ ನಿಮಗೆ ಸ್ಪೀಕರ್ಸ್ ಎಕ್ಸ್ಪೆಕ್ಟೇಷನ್ ಕಮ್ಮಿನೇ ಇಟ್ಕೋಬೇಕು. ನೋಡಿ ವೀಕ್ಷಕರೇ ಕೆಸರಲ್ಲಿ ಹೋಗ್ತಿದೀವಿ. ನೋಡಿ ಸ್ಮೂತ್ ಆಗಿ ಹೋಗ್ತಿದೆ. ಈಸಿಯಾಗಿ ಮೂವ್ ಆಗ್ತಿದೆ ಗಾಡಿ. ಅದೇ ಬೇರೆ ಗಾಡಿ ಏನೋ ಹೇಳ್ತಿದ್ರೆ ಮೂವ್ಮೆಂಟ್ ಆಗಿ ಗುಂಡಿ ಬಿದ್ದು ಸಿಕ್ಕೊಂಡ್ಬಿಡೋದು. ಆದರೆ ಈ ಗಾಡಿ ನಾವು 4 ವೀಲ್ ಡ್ರೈವ್ ಇರೋದ್ರಿಂದ ಈಸಿಯಾಗಿ ಆಗ್ತಿದೆ. ನೋಡಿ ಟೈರ್ ಗೀರ್ ಎಲ್ಲ ಫುಲ್ ಇದಾಗ್ಬಿಟ್ಟಿದೆ ಗಾಡಿ. ಈಗ ಸಖತ್ತಾಗಿ ಕಾಣ್ತಿದೆ ಗಾಡಿ. ಏನಿಲ್ಲ, ಶೋರೂಮ್ನವ್ರಿಗೆ ತೊಳಸ್ಕೊಡ್ಬೇಕಷ್ಟೇ.
ನೋಡಿ ಮುಖ ಮೇಲೆಲ್ಲ ಕೆಸರು ಸಿಡಿದ್ಬಿಟ್ಟಿನಿ. ಇನ್ನು ಈ ಕಾರ್ನ ಪ್ರೊವೈಡ್ ಮಾಡೋದಕ್ಕೆ ಮತ್ತು ನಮಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಗಿರೀಶ್ ಸರ್ ನಮ್ಮ ಕಡೆಯಿಂದ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸರ್. ಇನ್ನು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಇನ್ನು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರ್ ನೀವೇನಾರು ಹೇಳ್ತೀರಾ? ಬುಕಿಂಗ್ ಕೊಡ್ರಿ ನಮಗೆ. ಸರಿ, ನಂಬರ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಖಂಡಿತ ನೀವು ಕಾರ್ನ ಟೆಸ್ಟ್ ಡ್ರೈವ್ ಮಾಡಿದಾಗ, ಟೆಸ್ಟ್ ಡ್ರೈವ್ ಅಂದ್ರೆ ಸಿಮೆಂಟ್ ರೋಡ್ಸ್ ಅಲ್ಲಿ, ಹೈವೇಸ್ ಅಲ್ಲಿ ಹೋಗಿ ಮಾಡಬೇಡ್ರಿ. ಖಂಡಿತ ಇಂಥ ಆಫ್ ರೋಡಿಂಗ್ ಪ್ಲೇಸಸ್ ಅಲ್ಲಿ ಹೋಗಿ ಈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ರಿಯಲಿ ಏನ್ ಜಿಮ್ನಿ ಅಂತ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಧನ್ಯವಾದಗಳು.